ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈ ವೀಕೆಂಡ್ನ ನನ್ನ ಫ್ರೆಂಡ್ ಜೊತೆ ಸ್ಪೆಂಡ್ ಮಾಡಬೇಕು ಅನ್ಕೊಂಡಿದ್ದೀನಿ. ಅದಕ್ಕೆ ಇವತ್ತು ಅವಳ ಮನೆಗೆ ಹೋಗ್ತಾ ಇದ್ದೀನಿ. ಇಟ್ಸ್ ಬಿನ್ ವೆರಿ ಲಾಂಗ್ ಟೈಮ್ ನಾವಿಬ್ರು ಕುತ್ಕೊಂಡು ಮಾತಾಡಿ ಟೈಮ್ ಸ್ಪೆಂಡ್ ಮಾಡಿ ತುಂಬಾನೇ ಮಂತ್ ಆಗೋಗಿದೆ. ಅದಕ್ಕೋಸ್ಕರ ಈ ವೀಕೆಂಡ್ ಕಂಪ್ಲೀಟ್ ಅವಳ ಜೊತೆ ಸ್ಪೆಂಡ್ ಮಾಡಬೇಕು ಅನ್ಕೊಂಡಿದ್ದೀನಿ. ಐ ಆಮ್ ಸೋ ಎಕ್ಸೈಟೆಡ್. ನೀವ್ ಕೂಡ ನನ್ನ ಜೊತೆ ಜಾಯ್ನ್ ಆಗಿ ನಾವೆಲ್ಲ ಏನೇನ್ ಮಾಡ್ತೀವಿ ಅಂತ ನೀವು ಕೂಡ ಈ ವಿಡಿಯೋದಾಗ ನೋಡ್ಬೋದು. ಇವತ್ತು ಶನಿವಾರ ಆಗಿದ್ರು ಬೆಂಗಳೂರಲ್ಲಿ ಟ್ರಾಫಿಕ್ ಮಾತ್ರ ಕಮ್ಮಿ ಅಂತೂ ಆಗಲ್ಲ. ನನಗಂತೂ ಈ ಟ್ರಾಫಿಕ್ ನೋಡಿ ನೋಡಿ ಸಾಕಾಗೋಯ್ತು. ಅಟ್ಲೀಸ್ಟ್ ಬೇಗ ಮನೆಗಾದ್ರೂ ರೀಚ್ ಆದ್ರೆ ಸಾಕು ಅನಿಸ್ತಿತ್ತು. ಈ ಕಡೆ ನನ್ ಮಗ್ಳು ನೋಡಿದ್ರೆ ಆರಾಮಾಗಿ ಮಲ್ಕೊಂಡಿದ್ಲು. ಕೊನೆಗೂ ನನ್ ಫ್ರೆಂಡ್ ಮನೆಗ್ ರೀಚ್ ಆಗೇ ಬಿಟ್ಟೆ. ನಾವ್ ಅವ್ರ ಮನೆಗ್ ಹೋಗಿದ್ದೆ ತಡ. ನನ್ ಮಗ್ಳು ಅಲ್ಲಿದ್ದಿದ್ ಕ್ಯಾಟ್ ನೋಡಿ ಅದ್ರ ಜೊತೆ ಮಾತಾಡ್ಕೊಂಡ್ ಕುತ್ಕೊಂಡ್ ಟೈಮ್ ಪಾಸ್ ಮಾಡ್ತಿದ್ಲು. ಅಷ್ಟ್ರಲ್ಲಿ ನನ್ ಫ್ರೆಂಡು ಅವಳಿಗೆ ತಿನ್ನೋದಿಕ್ಕೆ ಪಾಲಕ್ ಪನ್ನೀರ್ ರೈಸ್ ಕೊಟ್ಲು. ಅದಾದ್ಮೇಲೆ ನಾವು ಚಪಾತಿ, ಪಾಲಕ್ ಪನ್ನೀರ್ ಕರಿ ಮತ್ತೆ ರಾಯ್ತಾ ತಿಂದ್ವಿ. ನಾವಿಬ್ರು ತಿಂದ್ ಮುಗೋಷ್ಟ್ರಲ್ತಿಗೆ ನನ್ ಮಗ್ಳು ಅವನ್ ಮಗ ಫುಲ್ಲು ಫ್ರೆಂಡ್ಸ್ ಆಗ್ಬಿಟ್ಟಿದ್ರು. ಜೊತೆಗೆ ಇಬ್ರು ಆಟ ಆಡ್ಕೊಂಡಿದ್ರು. ಸ್ವಲ್ಪ ಹೊತ್ತು ಬಾಲ್ಕನಿಲಿ ಇರೋಣ ಅಂತ ಆಚೆ ಬಂದ್ರೆ ಅಷ್ಟ್ರಲ್ಲಿ ಮಕ್ಳು ಬಂದು ಡ್ರಮ್ ಕ್ಲಾಸ್ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಬಿಸಿಲು ತುಂಬಾ ಇತ್ತು, ಅದಕ್ಕೆ ಪ್ಲೇ ರೂಮಿಗೆ ಕರ್ಕೊಂಡು ಹೋದ್ವಿ. ಅವಳಿಗಂತೂ ಈ ರಾಕ್ ಅಂಡ್ ರೋಲ್ ತುಂಬಾ ಇಷ್ಟ ಆಯ್ತು. ಈಶನ್ ಬರ್ಡೇ ಗಿಫ್ಟ್ ಆಗಿ ನಾನು ಈ ಬಾಸ್ಕೆಟ್ ಬಾಲ್ ಪೂಲ್ನ ಅವನಿಗೆ ಗಿಫ್ಟ್ ಮಾಡಿದ್ದೆ. ಅವನಿಗಂತೂ ಇದು ತುಂಬಾ ಇಷ್ಟ ಆಯ್ತು. ಹಾಗೆ ನೆಕ್ಸ್ಟ್ ಮಂತ್ ಆಗಸ್ಟ್ ಫ್ರೆಂಡ್ಶಿಪ್ ಡೇ ಇದೆ. ಅದಕ್ಕೋಸ್ಕರ ನಾನು ಅಡ್ವಾನ್ಸ್ ಆಗಿ ಈ ವುಡನ್ ಫ್ರೇಮ್ನ ಅವಳಿಗೆ ಗಿಫ್ಟ್ ಮಾಡಿದೆ. ಹಾಗೆ ಜೊತೆಗೆ ಸಿಂಪಲ್ ಇಯರಿಂಗ್ಸು, ನೆಕ್ ಚೈನು, ಬ್ರೇಸ್ಲೆಟು ಮತ್ತೆ ಏರ್ ಬ್ಯಾಂಡ್, ಏರ್ ರಿಬ್ಬನ್ ಮತ್ತೆ ಕ್ಲಿಪ್ ಕೂಡ ಅವಳಿಗೆ ಗಿಫ್ಟ್ ಮಾಡಿದೆ. ನೋಡ್ತಾ ಇದ್ದಂಗ್ಲೆ ಸಾಯಂಕಾಲ ಆಗೋಗಿತ್ತು. ಅದಕ್ಕೆ ನಾವು ಮಕ್ಳನ್ನ ಕರ್ಕೊಂಡು ಆಚೆ ವಾಕಿಂಗ್ ಹೋಗಿದ್ವಿ. ಎಷ್ಟು ಮಸ್ತ್ ಇತ್ತು ಅಂದ್ರೆ ವೆದರು. ಆ ಕಡೆ ಪೂರ್ತಿ ಸನ್ನಿನೂ ಅಲ್ಲ, ಈ ಕಡೆ ಕ್ಲೌಡಿನೂ ಅಲ್ಲ, ತುಂಬಾ ಪ್ಲೆಸೆಂಟ್ ಆಗಿತ್ತು. ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಿದ್ರು ಈ ವೆದರ್ನ. ನನ್ನ ಮಗಳಂತೂ ಒಂದ್ ಸೆಕೆಂಡ್ ನಿಲ್ತಾನೆ ಇರ್ಲಿಲ್ಲ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಎಲ್ಲ ಆಟ ಆಡ್ತಾ ಇದ್ಲು. ಹಾಗೆ ಸ್ಯಾಂಡ್ ಪಿಟ್ಟಿಗೂ ಕರ್ಕೊಂಡೋಗಿ ಸ್ವಲ್ಪ ಹೊತ್ತು ಅಲ್ಲೂ ಆಟ ಆಡಿದ್ರು. ಅವಳಿಗಂತೂ ಸ್ಯಾಂಡ್ ನೋಡಿ ಅದರಿಂದ ಆಚೆ ಬರೋದಕ್ಕೆ ಮನ್ಸಾಗ್ಲಿಲ್ಲ. ಅದ್ರ ಜೊತೆ ಕುತ್ಕೊಂಡು ಎಷ್ಟೊತ್ತು ಆಟ ಆಡಿದ್ಲು ಅಂದ್ರೆ ಕರೆದ್ರೂ ಬರ್ತಾ ಇರ್ಲಿಲ್ಲ. ಅವಳಿಗಂತೂ ತುಂಬಾ ಇಷ್ಟ ಆಯ್ತು. ಸಾಯಂಕಾಲ ಆಗ್ತಾ ಇದ್ದಂಗೆ ಅವಳ ಬಾಲ್ಕನಿಯಿಂದ ಫೌಂಟೇನ್ ವ್ಯೂ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಷ್ಟೊತ್ತಿಗೆ ನನ್ನ ಫ್ರೆಂಡು ಡಿನ್ನರ್ ರೆಡಿ ಮಾಡಿದ್ಲು. ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ಹಾಗೆ ಡೆಸರ್ಟಿಗೆ ಫ್ರೂಟ್ ಸಲಾಡ್ ವಿತ್ ವೆನಿಲಾ ಐಸ್ ಕ್ರೀಮ್ ಕೊಟ್ಟಿದ್ಲು. ನಾವು ಮಾತಾಡ್ಕೊಂಡು ಯಾವಾಗ ಮಲ್ಕೊಂಡ್ವಿ ಅಂತ ಗೊತ್ತೇ ಆಗ್ಲಿಲ್ಲ. ಅಷ್ಟೊತ್ತಿಗೆ ಬೆಳಿಗ್ಗೆನೆ ಆಗೋಗಿತ್ತು. ಮಕ್ಕಳು ಮಾರ್ನಿಂಗ್ ಮ್ಯೂಸಿಕ್ ಕ್ಲಾಸ್ ಮುಗ್ದಾದ್ಮೇಲೆ ಸ್ವಲ್ಪ ಹೊತ್ತು ವಾಕಿಂಗ್ ಆಚೆ ಬಂದಿದ್ವಿ. ಸಂಡೇ ಮಾರ್ನಿಂಗು ಒಂದು ವಾಕಿಂಗ್ ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ, ಅದು ಈ ತರ ವ್ಯೂ ಇದ್ರೆ. ನಾವು ಅಲ್ಲೇ ಕ್ಲಬ್ ಹೌಸ್ ಹತ್ರ ಇರೋ ಅಕ್ವೇರಿಯಂ ಹತ್ರ ಹೋಗಿದ್ವಿ. ನನ್ನ ಮಗಳು ಅಷ್ಟೊಂದು ಫಿಶ್ ನೋಡಿ ತುಂಬಾ ಖುಷಿ ಆದ್ಲು. ಅವ್ರ ಮಗ ಕೂಡ ಎಂಜಾಯ್ ಮಾಡ್ಕೊಂಡು ಆ ಫಿಶಸ್ನೆಲ್ಲ ನೋಡ್ತಾ ಇದ್ದ. ನನ್ನ ಮಗಳಂತೂ ಅದೆಲ್ಲ ಅವ್ರ ಫ್ರೆಂಡ್ಸ್ ಇರೋ ತರ ಅದು ಇದು ಅಂತ ಏನೇನೋ ಮಾತಾಡ್ತಾನೆ ಇದ್ಲು ಕಂಟಿನ್ಯೂಸ್ ಆಗಿ. ಆಮೇಲೆ ಮನೆಗೆ ಹೋಗ್ತಿದ್ದಂಗೆ ನನ್ನ ಫ್ರೆಂಡ್ ಎಲ್ಲರಿಗೂ ಆಲೂ ಪರೋಟ ಮಾಡಿದ್ಲು. ನಾನು ಕೂಡ ಅವಳಿಗೆ ಹೆಲ್ಪ್ ಮಾಡಿದೆ, ಬಟ್ ಅದನ್ನ ವಿಡಿಯೋ ಮಾಡಿಲ್ಲ ಅಷ್ಟೇ. ತಿಂದಾದ್ಮೇಲೆ ಮಕ್ಳಿಬ್ರು ಸೆಟ್ಟಿಂಗ್ ಆಟಾಡಕ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನನಗೆ ನನ್ನ ಫ್ರೆಂಡು ಈ ಡ್ರೆಸ್ನ ಗಿಫ್ಟ್ ಮಾಡಿದ್ಲು. ನನಗಂತೂ 2 ಕಲರು ತುಂಬಾ ಇಷ್ಟ ಆಯ್ತು. ಟೈಮ್ ಜಸ್ಟ್ ಫ್ಲೈಸ್ ಅನ್ನೋ ತರ ಟೈಮ್ ಆಗಿದ್ದೇ ಗೊತ್ತಾಗಿಲ್ಲ. ಲಂಚ್ ಟೈಮ್ ಆಗೋಗಿತ್ತು. ಅದಕ್ಕೆ ಅವಳು ನಾನ್ ವೆಜ್ ಪ್ರಿಪೇರ್ ಮಾಡಿದ್ಲು. ತಿಂದಿದ್ದೆ ಟಕ ಅಂತ ರೆಡಿಯಾಗಿ ನಾನು ನನ್ನ ಮಗಳು ಹೊರಟೇ ಬಿಟ್ವಿ. ಆನ್ ದ ವೇ ನಮಗೆ ಗೋಪಾಲನ್ ಸಿಗ್ನೇಚರ್ ಮಾಲ್ ಸಿಕ್ತು. ಅದಕ್ಕೋಸ್ಕರ ನನ್ನ ಮಗಳನ್ನ ಅಲ್ಲೇ ಒಂದ್ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಅವಳನ್ನ ಈ ಕಾರಲ್ಲಿ ಕೂರಿಸ್ಕೊಂಡು ಒಂದೆರಡು ರೌಂಡ್ ಹೊಡ್ಸ್ಕೊಂಡು ಅಲ್ಲಿಂದ ಮತ್ತೆ ವಾಪಸ್ಸು ನನ್ನ ಮನೆಗೆ ಹೊರಟ್ಬಿಟ್ಟೆ. ಬೆಳಗ್ಗೆಯಿಂದ ಆಟ ಆಡಿ ಅವಳಂತೂ ಸುಸ್ತಾಗಿದ್ಲು. ಅದಕ್ಕೆ ಆಟೋದಲ್ಲಿ ಹೋಗ್ಬೇಕಾದ್ರೆ ಮಲ್ಕೊಬಿಟ್ಟಿದ್ಲು. ನಾನು ನನ್ನ ಬೆಸ್ಟ್ ಫ್ರೆಂಡ್ ಮನೆಗೆ ಹೋಗಿದ್ದು ನಾನು ಅವಳು ಒಂದು ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡೋಣ ಅಂತ. ಆದರೆ ಅಲ್ಲಿ ನೋಡಿದ್ರೆ ನನ್ನ ಮಗಳನ್ನ ಅವ್ರ ಮಗನ್ನ ನೋಡ್ಕೊಳ್ಳೋದ್ರಲ್ಲಿ ಟೈಮ್ ಆಗೋಯ್ತು. ನಮಗಂತೂ ಟೈಮೇ ಸಿಗಲಿಲ್ಲ ಜಾಸ್ತಿ ಹೊತ್ತು ಕುತ್ಕೊಂಡು ಮಾತಾಡೋದಕ್ಕೆ. ಬಟ್ ಸ್ಟಿಲ್ ನಾಟ್ ಎ ಪ್ರಾಬ್ಲಮ್. ಆ ಪ್ರತಿಯೊಂದು ಮೂಮೆಂಟು ನಾವು ತುಂಬ ಎಂಜಾಯ್ ಮಾಡಿದ್ದೀವಿ. ಆ್ಯಂಡ್ ಶಿ ಗಾಟ್ ಅ ವೆರಿ ಗುಡ್ ಫ್ರೆಂಡ್ ಆ್ಯಂಡ್ ಐ ಫೆಲ್ಟ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇದೇ ಥರ ಡಿಫ್ರೆಂಟ್ ಆಗಿರೋ ವ್ಲಾಗ್ ನಾನು ಟ್ರೈ ಮಾಡ್ತೀನಿ. ಐ ಆಮ್ ವೆರಿ ನ್ಯೂ ಬಟ್ ಪ್ಲೀಸ್ ಸಪೋರ್ಟ್ ಮೀ. ಥ್ಯಾಂಕ್ ಯು ಸೋ ಮಚ್. ಸಿ ಯು ನೆಕ್ಸ್ಟ್ ವ್ಲಾಗ್. ಬಾಯ್.